ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಪಂಚಾಂಗ ಶ್ರವಣದಿಂದ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ದಶಮಿ ತಿಥಿಯನ್ನು ನಾವು ನೋಡ್ತಾ ಇದ್ದೇವೆ. ಸೋಮವಾರ, ಉತ್ತರಾಷಾಢ ನಕ್ಷತ್ರ, ಪರಿಗ ಯೋಗ, ವಣಿಜಕರಣದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಸೂರ್ಯೋದಯ ಬೆಳಗ್ಗೆ 6:28 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:38 ಆಗ್ತಾ ಇದೆ. ಯಮಗಂಟ ಕಾಲ ಬೆಳಗ್ಗೆ 11:02 ಪ್ರಾರಂಭವಾಗಿ 12:34 ಕೂಡ ಇದೆ. ರಾಹುಕಾಲ ಬೆಳಗ್ಗೆ 7:59 ಪ್ರಾರಂಭವಾಗ್ತದೆ, 9:31 ಕೂಡ ಇದೆ. ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ, ಒಂದು ಒಳ್ಳೆಯ ಸಮಯವನ್ನು ತಿಳಿಸಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ 9:30 11 ಗಂಟೆವರೆಗೂ ಕೂಡ ನಾವು ಆ ಶುಭ ಮುಹೂರ್ತವನ್ನು ನೋಡ್ತಾ ಇದ್ದೇವೆ. ವಾಹನ ಖರೀದಿ, ಮನೆ ಚೌಕಟ್ಟು ಪೂಜೆ, ಇನ್ನಿತರ ವಿಶೇಷ ಕಾರ್ಯಗಳಿಗೆ ಈ ಒಂದು ಮುಹೂರ್ತ ಶುಭಕರವಾಗಿದೆ. ನವಗ್ರಹಗಳು ಅಂತ ಹೇಳಿ ಬಂದಾಗ ನಮಗೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂಥೇಳಿ 9 ಗ್ರಹಗಳನ್ನು ನಾವು ನೋಡ್ತೇವೆ. 9 ಗ್ರಹಗಳಿಗೆ ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಅಂಥೇಳಿ ಬೇರೆ ಬೇರೆ ರೀತಿಯಾಗಿರ್ತಾರೆ. ಯಾವ ರೀತಿಯಾಗಿ ಒಂದು ಟೀಮ್ ಅಂಥೇಳಿ ಬಂದಾಗ ಆ ಟೀಮಿಗೆ ಒಬ್ಬ ಕ್ಯಾಪ್ಟನ್ ಬೇಕು, ಒಬ್ಬ ವೈಸ್ ಕ್ಯಾಪ್ಟನ್ ಬೇಕು, ಒಬ್ಬ ವಿಕೆಟ್ ಕೀಪರ್ ಬೇಕು. ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಒಂದು ಮುಖ್ಯ ಸ್ಥಾನದಲ್ಲಿ ಒಬ್ಬರು, ಅದರ ಕೆಳಗೆ ಒಂದು ಅಧಿದೇವತೆ ಮತ್ತು ಅದರ ಕೆಳಗೆ ಪ್ರತ್ಯಧಿದೇವತೆಯನ್ನು ನಾವು ನೋಡ್ತೇವೆ. ಬರುವ 29ನೇ ತಾರೀಕು ಮಾರ್ಚ್ ಶನಿದೇವರ ಒಂದು ಸ್ಥಾನ ಪಲ್ಲಟವಿದ್ದದ್ದರಿಂದ ಶನಿದೇವರ ಗ್ರಹಗಳಲ್ಲಿ ಯಾವ ರೀತಿಯಾಗಿ ಮುಖ್ಯ ದೇವತೆ ಯಾರು, ಅಧಿದೇವತೆ ಯಾರು, ಪ್ರತ್ಯಧಿದೇವತೆ ಯಾರು ಅಂತನ್ನುವುದನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಮುಖ್ಯ ದೇವತೆ ಯಾರು, ಅಧಿದೇವತೆ ಯಾರು, ಪ್ರತ್ಯಧಿದೇವತೆ ಯಾರು ಶನಿಗ್ರಹಕ್ಕೆ ಅಂತನ್ನುವುದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಶನಿದೇವರು ಶನಿಗ್ರಹಕ್ಕೆ ಮುಖ್ಯ ದೇವತೆ. ಅಧಿದೇವತೆಯಾಗಿ ಇರುವಂಥವರು ಯಾರು ಅಂತಂದು ಪ್ರಶ್ನೆ ಮಾಡಿಕೊಂಡ್ರೆ ಪ್ರಜಾಪತಿಯನ್ನು ನೋಡ್ತಾ ಇದ್ದೇವೆ. ಪ್ರತ್ಯಧಿದೇವತೆಯಾಗಿ ಯಮ ಇದ್ದಾನೆ. ಅಂದರೆ ಶನಿದೇವರಿಗೆ 2 ಶಕ್ತಿಗಳಿದೆ. ಯಾವ 2 ಶಕ್ತಿಗಳು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಶನಿಗ್ರಹಕ್ಕೆ ಮುಖ್ಯ ದೇವತೆ ಯಾರು, ಅಧಿದೇವತೆ ಯಾರು, ಪ್ರತ್ಯಧಿದೇವತೆ ಯಾರು ಅಂತನ್ನೋದನ್ನು ನಾವು ತಿಳಿತಾ ಹೋಗೋಣ. ಬರುವ ಮಾರ್ಚ್ 29ನೇ ತಾರೀಕಿಗೆ ಶನಿದೇವರ ಸ್ಥಾನ ಪಲ್ಲಟವಾದ ಕಾರಣ ಆ ಶನಿದೇವರನ್ನು ವಿಶೇಷವಾಗಿ ನಾವು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಶಮಗ್ನಿರಗ್ನಿಭಿಕ್ಕರಶ್ಚನ್ನಸ್ತಪತು ಸೂರ್ಯಾಹ ಶಂವಾತೋ ಓ ವಾತ್ವರವಾ ಅಪಸ್ತ್ರದಾಹ. ಇದು ಶನಿದೇವರ ಮಂತ್ರ. ಆವಾಹನೆಯನ್ನು ಮಾಡಲಿಕ್ಕೆ ನಾವು ಈ ವೇದ ಮಂತ್ರವನ್ನು ಬಳಸ್ತೇವೆ. ತದನಂತರದಲ್ಲಿ ನಮಗೆ ಬರುವಂಥದ್ದು ಪ್ರಜಾಪತಿ. ಪ್ರಜಾಪತೇನತ್ವದೇತಾ ನಿನ್ಯೋ ವಿಶ್ವಾಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೇಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಪ್ರತಯೋರಗೀಣಾಂ. ಈ ರೀತಿಯಾಗಿ ಪ್ರಜಾಪತಿಯ ಮಂತ್ರವನ್ನು ಹೇಳ್ತಾರೆ. ಅದಾದ ಮೇಲೆ ಬರುವಂಥದ್ದು ಯಮನ ಮಂತ್ರ. ಯಮ ಯಮದುಮತ್ತೆ ಯಮೋನುಷ್ಟಪ ಯಮಾವಾಹನೇ ವಿನಿಯೋಗ ಓಂ ಯಮ ಆ ಯಮಧೂಮತ್ತಮಂ ರಾಜ್ಞೇ ಹವ್ಯಂ ಜೂಹೋತನ ಇದಂ ನಮ ಋಷಿಭ್ಯ ಪೂರ್ವಜೇಭ್ಯ ಪೂರ್ವೇಭ್ಯ ಪತಿಕೃದ್ಭ್ಯ. ಇದು ಯಮನನ್ನು ಆವಾಹನ ಮಾಡುವಂತಹ ಮಂತ್ರ. ಈ 3 ದೇವತೆಗಳನ್ನು ನಾವು ಗಮನಿಸಿದಾಗ ಶನಿದೇವರಿಗೆ ಅದ್ಭುತವಾದಂತಹ ಸಾತಿಗಳು ಅಂತಂತಂದ್ರೆ ಪ್ರಜಾಪತಿ ಮತ್ತು ಯಮ. ಸೊ ಪ್ರಜಾಪತಿಗೆ ಹೇಳಿ ಅನುಗ್ರಹ ಮಾಡುವಂತಹ ಶಕ್ತಿ ಇದೆ, ಮತ್ತೊಂದು ಕಡೆಗೆ ಯಮನಿಗೆ ಹೇಳಿ ಶಿಕ್ಷೆಯನ್ನು ಕೊಡುವಂತಹ ಶಕ್ತಿ ಇದೆ. ಸೊ ಹೀಗೆ ಯಮ ಮತ್ತು ಪ್ರಜಾಪತಿ ಇಬ್ಬರನ್ನೂ ಇಟ್ಟುಕೊಂಡು ಶನಿದೇವರು ಅನುಗ್ರಹವನ್ನು ಮತ್ತು ಎಲ್ಲ ರೀತಿಯಾದಂತಹ ತಪ್ಪುಗಳಿಗೆ ತಾನು ಶಿಕ್ಷೆಯನ್ನು ಕೂಡ ಕೊಡಬಲ್ಲನು. ಹೀಗಾಗಿಯೇ ಶನಿದೇವರನ್ನು ನೋಡಿ ನಾವು ಸ್ತೋತ್ರ ಮಾಡ್ತೇವೆ, ಮಂತ್ರವನ್ನು ಪಠಿಸ್ತೇವೆ. ಯಾಕೆ? ಶಿಕ್ಷೆಗೆ ನಮ್ಮನ್ನು ಗುರಿಪಡಿಸ್ತಾನೆ ಅಂತನ್ನೋದಕ್ಕೆ. ಹಾಗಾಗಿಯೇ ಉಳಿದ ಗ್ರಹಗಳಿಗಿಂತಲೂ ಶನಿದೇವರ ಆರಾಧನೆ ಅಂತ ಹೇಳಿ ಬಂದಾಗ ಒಂದು ಹೆಜ್ಜೆ ಭಯ ಜಾಸ್ತಿ, ಒಂದು ಹೆಜ್ಜೆ ಭಕ್ತಿ ಜಾಸ್ತಿ. ಯಾಕೆ? ಇಮ್ಮಿಡಿಯೇಟಾಗಿ ಅವನು ನಮಗೆ ಶಾಸನವನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿದವನು. ಅದಕ್ಕೆ ಶನಿದೇವರನ್ನು ಕುರಿತು ಪೂಜೆ ಮಾಡ್ತಿರ್ಬೇಕಾದ್ರೆ ಬಹಳ ಜಾಗೃತಿಯನ್ನು ವಹಿಸ್ತಾರೆ. ಉಳಿದ ದೇವತೆಗಳಲ್ಲಿ ಮಾಡೋದಕ್ಕಾದ್ರೆ ಒಂಚೂರು ಹೆಚ್ಚು ಕಡಿಮೆ ಆದರೂ ನಡೀತದ, ಯಾಕೆ? ಅವ್ರು ಹೊಟ್ಟೆ ಒಳಗೆ ಹಾಕ್ಕೊಳ್ತಾರೆ. ಆದರೆ ಶನಿದೇವರು ಬಹಳ ರೌದ್ರ. ಯಾಕೆ ರೌದ್ರ ಅಂತಂತಂದರೆ ಒಂದು ಚೂರೂ ಹೆಚ್ಚು ಕಡಿಮೆ ಆಗಬಾರ್ದು. ಆಯಿತು ಅಂತಂತಂದರೆ
ಅನುಗ್ರಹಕ್ಕಿಂತ ಅವಗ್ರಹ ಜಾಸ್ತಿ ಆಗ್ತದೆ ಅಂತ. ಸೊ ಹೀಗೆ ಈ ಎರಡನ್ನು ನಮಗೆ ಗಮನಿಸಿದಾಗ ನಮಗೆ ಗೊತ್ತಾಗೋದೇನು ಅಂತಂತಂದರೆ ಶನಿದೇವರ ಶಕ್ತಿ ಎಷ್ಟು ಅಂತ. ಸೊ ಇಂತಹ ಶನಿದೇವರ ಶಕ್ತಿಯ ಒಂದು ಬದಲಾವಣೆ ಆಗ್ತಾ ಇದೆ ಬರುವ ಮಾರ್ಚ್ 29ನೇ ತಾರೀಕಿಗೆ. 29ನೇ ತಾರೀಕು ಮಾರ್ಚು ಏನು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ, ಈ ಬದಲಾವಣೆಯ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತಹ ಪೂಜೆ ಪುನಸ್ಕಾರಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.